ಥ್ಯಾಂಕ್ ಯು ಸೋ ಮಚ್ ದೇವ್ರೆ. ನೀವಿಲ್ದೆ ನಾನಿಲ್ಲ, ಹಾಗೆ ನಾನಿಲ್ದೆ ನೀವಿಲ್ಲ. ಹೌದು ಹೌದು, ಅಮೂಲ್ಯ ಅವ್ರು ಹೇಳ್ತಿರೋದು 100% ಸತ್ಯ. ಡೈಲಾಗೇ ಹೇಳಕ್ ಬರ್ತಿದ್ ಇವ್ರಿಗೆ ಇವತ್ತು ಪ್ರೈಸ್ ಗೆದ್ದಿದ್ದಾರೆ ಅಂದ್ರೆ ಅದ್ರಲ್ಲಿ ಇವ್ರದ್ ಏನು ಇಲ್ಲ, ಎಲ್ಲ ದೇವ್ರದೇನೆ. ಪ್ರಿಯಾ ಅವರು ಭಾವಂಗ್ ತುಂಬಾ ಚೆನ್ನಾಗಿ ಸೂಟ್ ಆಗ್ತಾರೆ, ನನಗೂ ಇಷ್ಟ ಆದ್ರು. ಓಹೋ, ಅದಕ್ಕೆ ಹೆಸರು ಪ್ರಿಯಾನ? ರಕ್ಷಾ, ಈಗಲೇ ಅತ್ಗೆ ಅಂತ ಹೇಳ್ಬೇಡ್ವೆ, ಮೊದ್ಲು ಮದ್ವೆ ನಿಶ್ಚಯ ಆಗ್ಲಿ. ನಿನಗಿನ್ನೂ ಆ ವಿಷಯದಲ್ಲಿ ಅನುಮಾನನ ಗಿರಿಜಾ? ನನಗಂತೂ ನಂಬಿಕೆ ಇದೆ, ಈ ಸಂಬಂಧ ಖಂಡಿತ ಮುಂದುವರಿಯತ್ತೆ ಅಂತ. ಮಾಧವನ್ಗೆ ಹುಡುಗಿ ಇಷ್ಟ ಆಗಿದ್ದಾಳೆ, ಹುಡುಗಿ ಮನೆಯವ್ರಿಗೆ ಮಾಧವ ಇಷ್ಟ ಆಗಿದೆ, ಇನ್ನೇನ್ ಬೇಕಾಗಿತ್ತು? ಆದ್ರೂ ಒಂದ್ಸಲ ಹೆಣ್ಣೋಡೋ ಶಾಸ್ತ್ರ ಆಗಿ ತಾಂಬೂಲ ಬದಲಾಯಿಸ್ಕೊಂಡ್ಬಿಟ್ರೆ ಒಂಥರ ಸಮಾಧಾನ. ಅದು ಆಗತ್ತೆ ಗಿರಿಜಾ. ಇಷ್ಟು ದಿನ ಬಂದಿದ್ದ ಸಂಬಂಧದಲ್ಲಿ ಯಾವ್ದಾ ಸಂಬಂಧದ ಬಗ್ಗೆ ಇಷ್ಟು ನಂಬಿಕೆ ಬಂದಿತ್ತಾ? ಮಾಧವ ಎಷ್ಟು ಖುಷಿಯಾಗಿದ್ನಾ? ಒಂದು ಆಶಾಕಿರಣ ಮೂಡಿದೆ ಅಂದ್ರೆ ನೀನೇ ಅರ್ಥ ಮಾಡ್ಕೋ. ಈಗ ಅನ್ನಿಸ್ತಾ ಇದೆ ಆ ಹಳೆ ಸಂಬಂಧಗಳು ಕೂಡ್ ಬರ್ದೇ ಇದ್ದಿದ್ದೆ ಒಳ್ಳೇದಾಯ್ತು ಅಂತ. ಅದಕ್ಕೆ ಅಲ್ವೇ ಹೇಳೋದು, ಆಗೋದೆಲ್ಲ ಒಳ್ಳೇದಕ್ಕೆ ಅಂತ. ಇಷ್ಟು ದಿನ ಕಾದಿದ್ದಕ್ಕೂ ಒಳ್ಳೆ ಜನ, ಒಳ್ಳೆ ಹುಡುಗಿ ಸಿಕ್ತು, ಎಲ್ಲ ಒಳ್ಳೇದಾಗತ್ತೆ ಗಿರ್ಜಾ. ಅಷ್ಟಾದ್ರೆ ಸಾಕು ರೀ. ನಾಳೆನೆ ಪುರೋಹಿತರಿಗೆ ಫೋನ್ ಮಾಡಿ ಹೆಣ್ಣು ನೋಡಕ್ಕೆ ಒಂದು ಒಳ್ಳೆ ದಿನ ನೋಡಿ ಅಂತ ಹೇಳ್ಬೇಕು. ಗಿರ್ಜಾ, ಹೊಟ್ಟೆ ಹಸಿದ ಇದೆ, ಬೇಗ ಅನ್ನ ಕೇಳು, ಊಟ ಮಾಡಿ ಮಲ್ಕೋಣ. ಅಪ್ಪ, ನಾನು ಆಗ್ಲೇ ಅನ್ನ ಮಾಡಿಟ್ಟಿದ್ದೀನಿ, ನೀವು ಕೈ ಕಾಲು ತೊಳ್ಕೊಂಡ್ ಬನ್ನಿ, ಊಟ ಮಾಡೋಣ. ಆಯ್ತು ಪುಟ್ಟ. ಅಣ್ಣ, ನಾನ್ ಹೇಳಿಲ್ವಾ ಬಾವ, ನಿಮ್ ಇನ್ನೋಸೆನ್ಸಿಗೆ, ನಿಮ್ ಸ್ಟೈಲಿಗೆ ಒಂದ್ ಒಳ್ಳೆ ಹುಡುಗಿ ಸಿಕ್ಕೇ ಸಿಗ್ತಾಳೆ ಅಂತ. ಈಗ ಸಿಕ್ಬಿಟ್ರಲ್ವಾ, ಕಂಗ್ರಾಟ್ಸ್ ಬಾವ. ಅಣ್ಣ, ಹಂಗಂದ್ರೆ ಮದುವೆ ಊಟ ಯಾವಾಗ ಹಾಕ್ತಿದ್ಯಾ? ಓ, ಇಲ್ಲಿ ನೋಡಪ್ಪ, ಮುಜುಗರ ಅಥವಾ ಓಯ್ ಕಳ್ಳ. ಅಲ್ಲ ಅಣ್ಣ, ಶಿವ ಪಾರ್ವತಿ ಮಹದೇಶ್ವರನ್ ಸಾಂಗ್ ಕೇಳ್ತಿದ್ದವ್ ನೀನು, ಇವಾಗ ಯಾವ ತರ ಸಾಂಗ್ ಕೇಳ್ತಾ ಇದ್ದೆ? ಅಣ್ಣ, ಯಾವ ಸಾಂಗು? ತೋರ್ಸು ತೋರ್ಸು. ಸುಮ್ಮನೆ ರಕ್ಷು, ಏನೋ ಕೇಳ್ತಾ ಇದ್ದೆ. ಏಯ್ ಕಳ್ಳ ಕಣ ನೀನು, ನಿನ್ ಮುಖದಲ್ಲಿರೋ ನಾಚಿಕೆ ಸಂತೋಷನ ನೋಡಿದ್ರೆ ಗೊತ್ತಾಗತ್ತೆ ನಿನ್ ಫ್ಯೂಚರ್ ವೈಫ್ ನ ನೆನೆಸ್ಕೊಂಡು ಕನ್ಸ್ ಕಾಣ್ತಿದ್ಯಾ ಅಂತ. ಕರೆಕ್ಟಾ? ನಂಗೆ ಲವ್ ಆಗಿದೆ, ಕೊಡಿ ಅಣ್ಣಂಗೆ ಲವ್ ಆಗಿದೆ, ಸೀರೆ ಉಡ್ಕೊಂಡ್ ಮೇಳಕ್ ಬಂದ್ಲು ಅಣ್ಣನ್ ಹುಡುಗಿ. ಕಳ್ಳ, ಸುಮ್ಮನೆ ಇರೋ. ಅಲ್ವೋ ಅಣ್ಣ, ನೀನೇ ಇಷ್ಟ ನಾಚ್ಕೋತಿದ್ಯಾ ಅಂದ್ರೆ ಅತ್ಗೆ ಇನ್ನೆಷ್ಟು ನಾಚ್ಕೊಂಡಿರಲ್ಲ. ಅಣ್ಣ, ಅದ್ಕಿನ ನಾವೆಲ್ಲ ನೋಡೇ ಇಲ್ಲ, ನೋಡಕ್ ಹೆಂಗಿದಾರೆ? ನಿನಗಿಷ್ಟ ಆದ್ರ? ಕ್ಯೂಟ್ ಆಗಿದಾರ? ಬರೀ ಹೂ ಅಂತೀಯಲ್ಲೋ, ಎಕ್ಸ್ಪ್ಲೈನ್ ಮಾಡು, ನಮ್ಮ ಅತ್ಗೆ ನೋಡಕ್ ಹೇಗಿದ್ದಾರೆ ಅಂತ. ಏನ್ ಹೇಳೋದು? ಅವಳ ಕಣ್ಣು ದುಂಡು ಮಲ್ಲಿಗೆ ಹೂವಿನಾಗೆ ಪುಟ್ಟದಾಗಿ ಗುಂಡಗಿದೆ, ಮತ್ತವಳ ಮೂಗು ಕಮಲದ ಹೂವಿನ ದಳದ ತರ ಉದ್ದ ಮೂಗು, ಇನ್ನು ಕೆನ್ನೆ ಅಂತೂ ಗುಲಾಬಿ ಹೂ. ಒಟ್ನಲ್ಲಿ ಅವಳ ಮುಖ ಸುಂದರವಾಗಿರೋ ಒಂದು ಗಾರ್ಡನ್ ತರ ಇದೆ. ಇದಕ್ಕೆ ನೋಡಿ ಏನು ಹೇಳಲ್ಲ ಅನ್ನೋದು. ಹೇಳು ಹೇಳು ಅಂತ ಫೋರ್ಸ್ ಮಾಡಿ ಹೇಳಿದ್ಮೇಲೆ ಈ ತರ ನಗ್ತಾ ಇದೀರಾ. ಅಣ್ಣ ಹಂಗಲ್ವೋ, ಮುಖ ಗಾರ್ಡನ್ ಅಂತೆ, ನಗು ಬರ್ದೆ ಏನೇನಾಗುತ್ತೆ? ಅಲ್ಲ ಅಣ್ಣ, ನೀನು ಆ ಗಾರ್ಡನ್ ಮಾಲೀಕನೋ? ಒಂದು ಗಾರ್ಡನ್ ನೋಡಿದಾಗ ಮನಸ್ಸಿಗೆ ಎಷ್ಟು ಹಿಡ್ಸತ್ತಲ್ಲ, ಮನಸ್ಸಿಗೊಂಥರ ಹಿತ ಅನ್ಸತ್ತಲ್ಲ, ನನಗೂ ಹಾಗೆ ಆ ಹುಡುಗಿನ ನೋಡಿ ಹಾಗೆ ಫೀಲ್ ಆಯ್ತು. ಅಣ್ಣ, ಇದೆಲ್ಲ ಅದಕ್ಕೆ ಹೇಳಿದ್ಯಾ ನೀನು? ಹೇ, ಯಾರಿಗೆ? ಪ್ರಿಯಾ ಅವ್ರಗ? ಹೋಗ ನೀನು. ಎಲ್ಲಿಗೆ ಹೋಗ್ಬೇಕು? ನಮ್ಗಲ್ಲಪ್ಪ, ಪ್ರಿಯಾ ಅದಕ್ಕೆ ಹೇಳಿದನ್ನೆಲ್ಲ. ಎಲ್ಲಿ? ಅವ್ರಿಗೊಂದು ಫೋನ್ ಮಾಡು. ಫೋನಾ? ಚಿಕ್ಕು, ನಾನು ಅವ್ರ ನಂಬರ್ ಎಲ್ಲ ತಗೊಂಡಿಲ್ಲ. ಏನಣ್ಣ ನೀನು, ಮೊಬೈಲ್ ನಂಬರ್ ತಗೋಬೇಕು ತಾನೆ? ಈಗ ಫೋನ್ ನಂಬರ್ ಇದ್ದಿದ್ರೆ ಅವ್ರಿಗೆ ಫೋನ್ ಮಾಡ್ಬೋದಿತ್ತಲ್ವಾ? ಹೇ, ಏನು ಹೇಳ್ತಾ ಇದ್ಯಾ? ಇನ್ನೂ ಹೆಣ್ಣು ನೋಡಕ್ಕೆ ಹೋಗಿಲ್ಲ, ಆಗ್ಲೇ ನಂಬರ್ ಇಸ್ಕೊಂಡ್ರೆ ಚೆನ್ನಾಗಿರತ್ತಾ? ಇದೆಲ್ಲ ಅಪ್ಪಂಗ್ ಗೊತ್ತಾದ್ರೆ ಸರಿಗಿರಲ್ಲ. ಅಪ್ಪಂಗ್ ಇದೆಲ್ಲ ಇಷ್ಟನೂ ಆಗಲ್ಲ. ಆಯ್ತಪ್ಪ ತಂದೆ, ಹೆಣ್ಣೋಡ ಶಾಸ್ತ್ರ ಅಂದ್ಮೇಲೆ ಅಪ್ಪನ ಹತ್ರ ಪರ್ಮಿಷನ್ ತಗೊಂಡು ಆಮೇಲೆ ನಂಬರ್ ಇಸ್ಕೊ. ಅಪ್ಪ ಏನಾದ್ರು ಮದ್ವೆಗಿಂತ ಮುಂಚೆ ಹುಡುಗ ಹುಡುಗಿ ಮಾತಾಡಂಗಿಲ್ಲ ಅಂತ ಸ್ಟ್ರಿಕ್ಟ್ ರೂಲ್ಸ್ ಅಪ್ಲೈ ಮಾಡಿದ್ರೆ ಅದನ್ನು ಫಾಲೋ ಮಾಡು. ಹೇ ಚಿಕ್ಕು, ಯಾಕೋ ಸುಮ್ಮನೆ ಇರೋ. ಮತ್ತಿನ್ ಏನಣ್ಣ, ನಂಬರ್ ತಗೊಂಡಿದ್ ಏನಾಗ್ಬಿಡ್ತಿತ್ತು? ಚಿಕ್ಕು,
ಹುಡುಗಿ ಮನೇಲಿ ಇನ್ನೂ ನಮ್ಮನ್ನ ಒಪ್ಕೊಂಡಿಲ್ಲ ಕಣೋ. ಅದಕ್ ಮುಂಚೆನೆ ನಾವು ನಮ್ಮಷ್ಟಕ್ ನಾವೇ ಏನೇನೋ ಅನ್ಕೊಳ್ಳೋದು ತಪ್ಪು. ಆಹಾ ಮಾಧವಣ್ಣ, ಬರೀ ಬಾಯಿ ಮಾತಿಗೆ ಈ ತರ ಹೇಳ್ತೀಯಾ, ಆದ್ರೆ ಮನ್ಸಲ್ಲಿ ಮಾತ್ರ ಪ್ರಿಯಾ ಪ್ರಿಯಾ ಅಂತ ಜಪ ಮಾಡ್ತಾ ಇದ್ದಾನೆ. ಕಳ್ಳ ಅವನು, ಕಳ್ಳ ಕಳ್ಳ. ಬಿಟ್ಬಿಡ್ರಪ್ಪ, ಇವಾಗ ಮಾಧವಣ್ಣ ಲವ್ ಮಾಡಲ್ ಇದ್ದಾನೆ ಗೊತ್ತಲ್ಲ. ಮಾಧವಿಂದ ಮಾ ತೆಗೆದು ಪ್ರಿಯಾಯಿಂದ ಯಾ ತೆಗೆದ್ರೆ ಮಾಯಾ. ಪರಮೇಶ್ವರ್ ಹೆಂಡ್ತಿಗೆ ರೋಫ್ ಹಾಕ್ತಾರೆ. ಬರ್ಲಿ, ಇನ್ನೊಂದ್ಸರಿ ಮಾಡ್ತೀನಿ ನನ್ನ ಮಕ್ಕಳಿಗೆ. ಏನಂತೀವಿಣ? ಜಗಳ ಎಲ್ಲ ಆಯ್ತಲ್ಲ? ಹಾ, ಹಲೋ. ನಮಸ್ಕಾರ, ನಾನು ನಂದಕುಮಾರ್. ಅಯ್ಯೋ ಬೀಗ್ರೆ, ನಾನು ನಿಮ್ಮ ಹೆಸರನ್ನ ಸೇವ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ನೀವೇನ್ ಬೀಗ್ರೆ, ಈ ಮಾತು ಶುರು ಮಾಡೋದಕ್ಕಿಂತ ಮುಂಚೆ ಓಂ ಗಣೇಶಾಯ ನಮಃ ಅಂತ ಹೇಳ್ತಾರಲ್ಲ, ಹಾಗೆ ನೀವು ನಾನು ನಂದಕುಮಾರ್ ಮಾತಾಡ್ತಾ ಇದ್ದೀನಿ ಅಂತ ಹೇಳ್ತಿದ್ದೀರಲ್ಲ. ಏನಿಲ್ಲ, ಹೆಣ್ಣೋಡಕ್ಕೆ ಒಳ್ಳೆ ದಿನ ಯಾವುದು ಅಂತ ನಮ್ಮ ಪುರೋಹಿತರ ಹತ್ರ ಕೇಳಿದೆ. ನಾಳೆನೂ ಹೋಗ್ಬೋದು ಅಂತ ಹೇಳಿದ್ದಾರೆ. ನಾಳೆ ಬರ್ಬೋದಾ? ಹೌದಾ, ನಾಳೆನೇನಾ? ಒಂದ್ ನಿಮಿಷ ಬೀಗ್ರೆ, ನಾನು ನನ್ನ ಹೆಂಡತಿ ಹೇಳಿದೆ ಯಾವ ಕೆಲಸನೂ ಮಾಡೋದಿಲ್ಲ, ಅವಳನ್ನೊಂದು ಮಾತು ಕೇಳ್ಬಿಡ್ತೀನಿ. ಒಂದೇ ನಿಮಿಷ. ಬೇಡ, ನಿನ್ನೆ ಮದುವೆ ಮೇಳದಲ್ಲಿ ಸಿಕ್ಕಿದ್ರಲ್ಲ ನಂದಕುಮಾರ್, ಅವರು ನಾಳೆನೇ ಏನ್ ನೋಡಕ್ ಬರ್ಬೋದಾ ಅಂತ ಕೇಳ್ತಿದ್ದಾರೆ. ಏನ್ ಹೇಳಿದ್ರು? ಏನ್ ಹೇಳ್ರಿ, ಅದನ್ನು ಕೇಳ್ತಿರಲ್ಲ, ಹೇಳಿ. ಆಯ್ತು. ಯಾಕೆ? ಏ ವೀಣಾ, ಕೇಳಿದ್ರ ಬೀಗ್ರೆ? ಗಂಟೆ ಶಬ್ದ. ನೀವು ಹೆಣ್ಣು ನೋಡಕ್ ಬರ್ಲಾ ಅಂದಿದ ತಕ್ಷಣನೇ ನನ್ನ ಮಗಳು ಪ್ರಿಯಾ ದೇವ್ರ ಮನೆಯಲ್ಲಿ ಪೂಜೆ ಮಾಡ್ತಾ ಇದ್ಲು. ಗಂಟೆ ತುಗ್ಸಕ್ ಶುರು ಮಾಡ್ಬಿಟ್ಲು. ಎಂತ ಶುಭಶಕನ! ಇನ್ನು ನನ್ನ ಹೆಂಡತಿ ಬೇಡ ಅಂತಾಳ. ಮಗಳೇ, ಏನ್ ಹಾಡ್ ನೋಡ್ತಾ ಇದ್ಯಾ? ನಿಮ್ ಮಾವನ್ ಮನೆಯವ್ರದೇ ಫೋನು. ನಾಳೆ ಹೆಣ್ಣು ನೋಡಕ್ಕೆ ನಮ್ ಮನೆಗ್ ಬರ್ತಿದಾರಂತೆ. ಕೇಳಿಸ್ಕೊಂಡ್ರ ಬೀಗ್ರೆ? ನನ್ನ ಹೆಂಡತಿ ಕಾಲು ಭೂಮಿ ಮೇಲೆ ನಿಲ್ತಾನೆ ಇಲ್ಲ. ಅಯ್ಯೋ ಮಗಳೇ, ಪ್ರಿಯಾ ಪ್ರಿಯಾ ಓಡ್ಬೇಡ, ನಿಂತ್ಕೊಳ್ಳಮ್ಮ. ಅಯ್ಯೋ ಹುಚ್ಚುಡುಗಿ. ನೋಡಿ ಬೀಗ್ರೆ, ವಿಷಯ ಕೇಳಿದ ತಕ್ಷಣ ನನ್ನ ಮಗಳು ರೂಮ್ ಒಳಗಡೆ ಓಡೋಗಿ ಬಾಗ್ಲು ಹಾಕೊಂಡೇ ಬಿಟ್ಲು. ಹಾಗಿದ್ರೆ ನಾಳೆ ಬರ್ಬೋದಾ? ಅಯ್ಯೋ, ಬರ್ಬಹುದಾ ಅಂತ ಕೇಳ್ತಿದ್ರಲ್ಲ ಬೀಗ್ರೆ, ಖಂಡಿತವಾಗ್ಲೂ ಬನ್ನಿ. ನನ್ನ ಹೆಂಡತಿ ಆಗ್ಲೇ ಉಪ್ಪಿಟ್ಟು ಕೇಸರಿ ಬಾತ್ ಮಾಡೋದಿಕ್ಕೆ ರವೆನ ಉರಿಯೋದಕ್ಕೆ ಶುರು ಮಾಡ್ಬಿಟ್ಲು. ನೀವು ಬರೋದೊಂದೇ ಬಾಕಿ, ಉಪ್ಪಿಟ್ಟು ತಿನ್ನೋದೊಂದೇ ಬಾಕಿ. ಹಾ ಸರಿ, ನಾಳೆ ಬರ್ತೀವಿ. ಹಾಗಿದ್ರೆ ಎಷ್ಟೊತ್ತಿಗೆ ಏನು ಅಂತ ಸಂಜೆ ಫೋನ್ ಮಾಡ್ತೀನಿ. ಓ ಆಯ್ತಾಯ್ತಾಯ್ತಾಯ್ತು, ಖಂಡಿತ ಬನ್ನಿ. ನೀವು ನನಗೆ ತೋರಿಸ್ತಾ ಇರೋ ಪ್ರೀತಿ ನೋಡಿದ್ರೆ ನನಗೆ ತುಂಬಾ ಖುಷಿ ಆಗ್ತಾ ಇದೆ. ನಾಳೆ ಸಿಗೋಣ. ಆಯ್ತಾಯ್ತು. ಅಪ್ಪಾ, ಸದ್ಯ ನಾಳೆ ಅವ್ರು ಬರ್ತಾ ಇದಾರಲ್ಲ, ಎಲ್ಲೋ ಫೋನ್ ಮಾಡೋದಿಲ್ವೋ, ಎಲ್ಲಿ ಈ ಸಂಬಂಧನೂ ನೆಲ ಕಚ್ಬಿಡುತ್ತೋ ಅಂತ ಭಯ ಆಗ್ಬಿಟ್ಟಿತ್ತು ರೀ. ನಾನು ನಿಜವಾಗ್ಲೂ ಪೂಜೆ ಮಾಡ್ಬಿಟ್ಟು ಬರ್ತೀನಿ. ಗಿರ್ಜಾ, ತುಂಬಾ ಖುಷಿಯಿಂದ ಒಪ್ಕೊಂಡ್ರು ಅವರು. ಆಮೇಲೆ ಇನ್ನೊಂದು ಗೊತ್ತಾ, ಅವ್ರು ನನ್ನ ಬೀಗರು ಅಂತ ಮಾತಾಡಿಸ್ತಾ ಇದ್ದಾರೆ. ಇದ್ರ ಅರ್ಥ ಏನ್ ಹೇಳು? ನಮ್ ಸಂಬಂಧ ಅವ್ರಿಗೆ ಒಪ್ಪಿಗೆ ಅಂತ ತಾನೆ? ಅಯ್ಯೋ, ನನ್ಗೆಷ್ಟೊಂದು ಆಶ್ಚರ್ಯ ಆಗ್ತಾ ಇದೆ ಗೊತ್ತಾ ಗಿರಿಜಾ. ನಾಳೆ ಹೆಣ್ಣೋಡೋ ಶಾಸ್ತ್ರ ಏನಿದ್ರು ನಾಮಕಾವಸ್ಥೆ. ಹೌದಾ ರೀ? ಸತ್ಯ, ನಮ್ಮ ಮಾಧವನ್ಗೆ ಈ ಹುಡುಗಿ ಸಿಕ್ಕಿದ್ಲು ಅಂತ ಗ್ಯಾರಂಟಿ ಆಯ್ತು ನೋಡಿ. ನೋಡ್ದ್ಯಾ ಮೀನಾ, ಅವ್ರೆಷ್ಟು ಒಳ್ಳೆ ಜನ ಅಂತ? ನಾನು ಹಿಂಗೆ ಹೇಳಿಲ್ವಾ? ಅವ್ರ ಜೊತೆ ಮಾತಾಡ್ತಾ ಇದ್ರೆ ಅವರು ನೆನ್ನೆ ಪರಿಚಯ ಆಗಿದ್ದಾರೆ ಅಂತ ಅನ್ನಿಸ್ಲೇ ಇಲ್ಲ. ಎಷ್ಟೋ ವರ್ಷದಿಂದ ಗೊತ್ತಿರೋರ್ ತರ ಆತ್ಮೀಯತೆಯಿಂದ ಮಾತಾಡಿದ್ರು. ಅದಕ್ಕೆ ಹೇಳಿದ್ದು, ಒಂದ್ ವ್ಯಕ್ತಿ ನೋಡಿದ್ರೆ ನಂಗೆ ಅರ್ಥ ಆಗುತ್ತೆ ಅಂತ. ನನ್ನ ಆಲೋಚನೆ ಯಾವತ್ತೂ ತಪ್ಪಾಗಲ್ಲ. ಅಪ್ಪ, ಹಾಗಿದ್ರೆ ನಾವೆಲ್ರೂ ನಾಳೆ ಹೆಣ್ಣು ನೋಡೋದಕ್ಕೆ ಹೋಗ್ತಾ ಇದೀವಾ? ಹೌದು ಕೇಶವ. ಗಿರ್ಜಾ, ಎಲ್ರೂ ತಯಾರಿ ಮಾಡ್ಕೊಳ್ಳಿ, ನಾಳೆ ಹೋಗಿ ಬರೋಣ. ಆಯ್ತು ರೀ. ಈಗ ನೀವೆಲ್ಲ ಕುತೂಹಲದಿಂದ ಕಾಯ್ತಾ ಇರೋ ಮೊದಲನೇ ಬಹುಮಾನನ ಅನೌನ್ಸ್ ಮಾಡೋ ಟೈಮ್. ಇವತ್ತಿನ ಇಂಟರ್ ಕಾಲೇಜಿಯೇಟ್ ನಾಟಕದ ಕಾಂಪಿಟೇಷನ್ ಅಲ್ಲಿ ಫಸ್ಟ್ ಪ್ರೈಸ್ ಗೆದ್ದಿರೋರು ನನ್ ಅದರ್ ದ್ಯಾನ್ ವಲ್ಲಭ ಅಂಡ್
ಸರ್ ನನಗೆ ಅವಾರ್ಡ್ ಕೊಡೋದು? ನೀವು ಕೊಡಿ ಸರ್. ಈಗ ವಿನ್ನರ್ ಸ್ಪೀಚ್ ನ ಕೇಳೋ ಟೈಮ್. ಎರಡು ಕೈ ಸೇರಿ ಹೇಗ್ ಚಪ್ಪಾಳೆ ಆಗುತ್ತೋ ಹಾಗೆ ಈ ಸಕ್ಸಸ್ ಅಲ್ಲಿ ಬರೀ ನನ್ ಶ್ರಮ ಮಾತ್ರ ಇಲ್ಲ. ನಾನಿವತ್ತು ಈ ಮಟ್ಟಕ್ಕೆ ಬಂದಿರೋಕೆ ಕಾರಣ ಆಗಿರೋದು ಆ ದೇವ್ರು. ಥ್ಯಾಂಕ್ ಯು ಸೋ ಮಚ್ ದೇವ್ರೆ. ನೀವಿಲ್ದೆ ನಾನಿಲ್ಲ, ಹಾಗೆ ನಾನಿಲ್ದೆ ನೀವಿಲ್ಲ. ಹೌದು ಹೌದು, ಅಮೂಲ್ಯ ಅವ್ರು ಹೇಳ್ತಿರೋದು 100% ಸತ್ಯ. ಡೈಲಾಗೇ ಹೇಳಕ್ ಬರ್ತಿದ್ ಇವ್ರಿಗೆ ಇವತ್ತು ಪ್ರೈಸ್ ಗೆದ್ದಿದ್ದಾರೆ ಅಂದ್ರೆ ಅದ್ರಲ್ಲಿ ಇವ್ರದ್ ಏನು ಇಲ್ಲ, ಎಲ್ಲ ದೇವ್ರದೇನೆ. ಆದ್ರೆ ನಾನು ಅಮೂಲ್ಯ ಅವ್ರ ಬಗ್ಗೆ 4 ಮಾತಾಡ್ಬೇಕು. ಈ ನಾಟಕಕ್ಕೆ ಬರೋಕ್ಕಿಂತ ಮುಂಚೆ ನನಗೆ ಏನೂ ಗೊತ್ತಿರ್ಲಿಲ್ಲ. ಆದ್ರೆ ಇವರಿಂದ ಸಾಕಷ್ಟು ವಿಷಯನ ತಿಳ್ಕೊಂಡೆ. ಹುಚ್ಚರು ತರ ಹಾಡೋದ್ ಹೆಂಗೆ, ಸೈಕ್ ಸೈಕ್ ತರ ಹಾಡೋದ್ ಹೆಂಗೆ, ಮಧ್ಯದಲ್ಲಿ ನಾಟಕ ಬಿಟ್ಟು ಹೋಗೋದ್ ಹೆಂಗೆ, ಮತ್ತೆ ಉರ್ಕೊಂಡು ವಾಪಸ್ ಬರೋದ್ ಹೆಂಗೆ, BP-ನ ರೈಸ್ ಮಾಡ್ಕೊಳ್ಳೋದು ಹೆಂಗೆ ಅಂತ ತುಂಬಾನೇ ಕಲ್ತಿದೀನಿ. ಹೇಳ್ತಾ ಹೋದ್ರೆ ಒಂದ್ ದಿನಾನೇ ಸಾಲಲ್ಲ. ಏನ್ ನನಗೆ ಅವಮಾನ ಮಾಡ್ಬೇಕು ಅಂತ ಫಿಕ್ಸ್ ಆಗಿ ಹೋಗಿದ್ಯಾ? ನೀನೇನ್ ಇಷ್ಟೊತ್ತು ಸನ್ಮಾನ ಮಾಡ್ದೆ ನನ್ಗೆ? ನೀನು ಅವಮಾನ ತಾನು ಮಾಡಿದ್ದು. ನೀನು ಡ್ರಾಮಾದಲ್ಲಿ ಡೈಲಾಗ್ ಮಾಡ್ತಾಗ ನಾನ್ ನನ್ ಡೈಲಾಗ್ ಅಲ್ಲಿ ನಿನ್ ಡೈಲಾಗ್ ನ ಮ್ಯಾನೇಜ್ ಮಾಡಿದೀನಿ. ನೀನು ಇಂಥೊಳಗೆ ಏನೇನೋ ಹೇಳ್ತಿದ್ಯಾ? ಒಲ್ಲವ ಡೈಲಾಗ್ ನ ಮರ್ಯಾದ. ನಿನ್ ತರ ಬಾಯಟ್ ಮಾಡ್ಕೊಂಡ್ ಬರಲ್ಲ ಕಣೆ ನಾನು. ಪ್ರತಿ ಕ್ಯಾರೆಕ್ಟರ್ನು ಪ್ರತಿ ಲೈನು ಜೀವಿಸ್ತೀನಿ ಕಣೆ ನಾನು, ಜೀವಿಸ್ತೀನಿ. ಓ, ಹೀರೋ ತರ ಡೈಲಾಗ್ ನ ಜೀವಿಸ್ಬಿಡ್ತಾನಂತೆ. ನನಗ್ ಒಬ್ಳಿಗೆ ಟ್ರೋಫಿ ಕೊಟ್ರೆ ನಿನಗ್ ಹರ್ಟ್ ಆಗುತ್ತೆ ಅಂತ ನಿನಗೂ ಕೊಟ್ಟಿರೋದು. ಮುಚ್ಕೊಂಡ್ ಇಟ್ಕೋ. ಟೂತ್ ಪೇಸ್ಟ್ ತಗೊಂಡ್ರೆ ಬ್ರಷ್ ಫ್ರೀ ಬರಲ್ವೇನೆ, ಹಂಗೆ ಕಣೆ ನನಗ್ ಕೊಟ್ಟಿರೋದು ನಿನಗೂ ಎಕ್ಸ್ಟ್ರಾ ಕೊಟ್ಟಿರೋದು. ಪರ್ಫಾರ್ಮೆನ್ಸ್ ಎಲ್ಲ ನಂದೇ ಇಲ್ಲಿ. ಏನಿಂದು? ಸರ್, ಅವ್ರಿಬ್ರು ಟ್ರೋಫಿ ತಗೊಂಡು ಚೀಫ್ ಗೆಸ್ಟ್ ಕೊಡೋಕು ಮುಂಚೆ ಹೋಗಿ ತಡೀರಿ ಸರ್ ಅವ್ರಿಬ್ರು. ಹೋಗಿ ಸರ್.